ಹಲೋ ಕ್ಯೂಟಿ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಾಯ್ ಕಿ ಶಾದಿ ಪಾರ್ಟ್ 4. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಸ್ವಲ್ಪ ಎಕ್ಸಾಮ್ಸ್ ಅದು ಇದು ಎಲ್ಲ ಇತ್ತು, ಆದ ಕಾರಣ ಮಾಡೋಕ್ಕಾಗಲಿಲ್ಲ. ಆಂಟಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡು ಅಂತ ಹೇಳಿದರು. ಪೂಜೆ ಎಲ್ಲ ಮಾಡಿ ಆಂಟಿ ಆಮೇಲೆ ರಂಗೋಲಿ ಎಲ್ಲ ಬಿಟ್ಕೊಡಿ ಅಂತ ಎಲ್ಲ ಹೇಳಿದರು. ಆಂಟಿ ಬಾರ್ಡ್ರ್ ಎಲ್ಲ ಬಿಟ್ಟಿದ್ರು. ನನ್ನ ಫ್ರೆಂಡ್ಸು ಮುಂದೆ ಹೋಗಿ ರಂಗೋಲಿ ಬಿಟ್ಟಿದ್ರು. ನಮ್ಮ ದೊಡ್ಡಪ್ಪ ಅವ್ರ ಫ್ಯಾಮ್ಲಿ ನೈಟು ಒಂದು 2 ಗಂಟೆ 3 ಗಂಟೆಗೇನೋ ಬಂದಿದ್ರು. ಅವ್ರನ್ನೆಲ್ಲ ತೋರಿಸ್ಕೊಂಡು ನಮ್ಮ ದೊಡ್ಡಪ್ಪ ಮತ್ತು ಪಾಪು ಆ ಕಡೆ ಎಕ್ಸ್ಪ್ಲೋರ್ ಮಾಡ್ತಿದ್ರು, ತೋಟ ಎಲ್ಲ ಹೇಗಿದೆ ಅದು ಇದು ಅಂತ ಹೇಳಿ. ಆಮೇಲೆ ನನ್ನ ಫ್ರೆಂಡ್ ಹಂಸ ಪಾತ್ರೆ ಎಲ್ಲ ಬೆಳಿಗ್ಗೆ ಹೆಲ್ಪ್ ಮಾಡ್ತಿದ್ಲು. ನಾನು ನನ್ನ ಫ್ರೆಂಡ್ಸಿಗೆ ಫಸ್ಟೇ ಹೇಳಿದೆ, ಮದುವೆ ಮನೇಲಿ ನಾನು ನಿಮ್ಗೆ ನೋಡೋಕ್ಕಾಗ್ತೀನೋ ಇಲ್ವೋ ಗೊತ್ತಿಲ್ಲ, ಎಲ್ಲರೂ ನಮ್ಮ ಅಣ್ಣನ ಮದುವೆ ಅಂದ್ಕೊಂಡು ಫೀಲ್ ಮಾಡ್ಕೊಂಡಿರಿ, ನಮ್ಮನೆ ಅಂದ್ಕೊಂಡೇ ಇರಿ, ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಅವಾಗ ಅಂತ ಹೇಳಿದೆ. ಫೈನಲಾಗಿ ರಂಗೋಲಿ ಎಲ್ಲ ಬಿಟ್ಟಿದ್ರು. ಪೂಜಾ, ಕೀರ್ತನ, ಹಂಸ, ನಮ್ಮ ರೀತಿಕಾ ಮೇಲ್ಗಡೆಯಿಂದ ನಿಂತ್ಕೊಂಡು ಹೇಳ್ತಾಯಿದ್ಲು, ಇದು ಕರೆಕ್ಷನು ಅದು ಕರೆಕ್ಷನು ಅದು ಇದು ಅಂತೇಳಿ. ಇವತ್ತು ಏನೇನಪ್ಪ ಶಾಸ್ತ್ರ ಅಂತ ಅಂದರೆ, ಚಪ್ರ ಶಾಸ್ತ್ರ ಇತ್ತು, ಬಳೆ ಶಾಸ್ತ್ರ ಇತ್ತು, ಹಳದಿ ಶಾಸ್ತ್ರ ಇತ್ತು, ಸಂಗೀತ ಇತ್ತು. ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊತಿದ್ರು. ನಾವು ಅಲ್ಲಿ ನಿಂತ್ಕೊಂಡು ಪೂಜೆ ಎಲ್ಲ ಅಟೆಂಡ್ ಮಾಡಿ ಆಂಟಿ ಎಲ್ಲರೂ ಹಾಯ್ ಮಾಡ್ಕೊಂಡು ವಿಡಿಯೋ ಎಲ್ಲ ಮಾಡೋಣ ಅಂತ ಮಾಡ್ತಿದ್ವಿ. ಐ ಡೋಂಟ್ ನೋ ಹೇಗೆ ಬಂದಿದೆ ಅಂತ ಹೇಳಿ. ಆದಷ್ಟು ಕ್ಯಾಪ್ಚರ್ ಮಾಡಿ ನಾವು ಪೂಜೆ ಒಂದು ಸ್ವಲ್ಪ ಹೊತ್ತೇ ಅಟೆಂಡ್ ಮಾಡಿದ್ದು, ಜಾಸ್ತಿ ಹೊತ್ತು ಇರಲಿಲ್ಲ. ನಾವೆಲ್ಲ ಒಂದಷ್ಟು ಹೊತ್ತಿದ್ದು ಚಪ್ರದ್ದೆಲ್ಲ ಆದಮೇಲೆ ನಮ್ಮ ವೈನಿದೊಂದು ಚಪ್ರದ್ದು ಜೊತೆ ಒಂದು ವೀಡಿಯೋಗಳು ತಗೊಬೇಕಿತ್ತು. ವೀಡಿಯೋ ಎಲ್ಲ ತಗೊಂಡು ನಮ್ಮ ವೈನಿ ರೂಮ್ಗೆ ಹೋಗಿದ್ವಿ. ನಮ್ಮ ರೀತಿಕಾ ಮನ್ಗಿದ್ಲು, ಅವಳಿಗೆ ಲಿಫ್ಟಿಗೆಲ್ಲ ಹಾಕಿ ಬ್ಲೆಶ್ ಎಲ್ಲ ಹಾಕಿ ಸ್ವಲ್ಪ ಅವಳಿಗೆ ಹಿಂಸೆ ಕೊಡ್ತಾಯಿದ್ವಿ. ಅವಳೇನು ಫುಲ್ಲು ಗಾಢವಾದ ನಿದ್ದೆಲಿದ್ರು. ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮನ ಮಕ್ಕಳು ಬಂದಿದ್ದರು, ಅವ್ರ ಸೊಸೆ ಮತ್ತು ಅಜ್ಜಿ ಮತ್ತು ನಮ್ಮ ಅಣ್ಣ ಬಂದಿದ್ದರು. ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಆಮೇಲೆ ನಮ್ಮ ವೈನಿ ಬಳೆ ಶಾಸ್ತ್ರ ಇತ್ತು. ನಮ್ಮ ವೈನಿ ಬಳೆ ಶಾಸ್ತ್ರಕ್ಕೆ ರೆಡಿ ಆಗಿ ಹೋಗೋದಕ್ಕೆ ಹೋಗಿದ್ರು. ರೆಡಿ ಆಗಿ ಬಂದರು. ಆಮೇಲೆಲ್ಲ ಬಳೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಪಾಪ ಅವ್ರಿಗೂ ಫುಲ್ಲು ಇದಾಗ್ಬಿಟ್ಟಿತ್ತೇನೋ, ಒಂದೇ ದಿನದಲ್ಲಿ 4 ಶಾಸ್ತ್ರನೂ ಇಟ್ಕೊಂಡ್ಬಿಟ್ಟಿದ್ವಲ್ಲ. ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಂಡು ನನ್ನ ಫ್ರೆಂಡು ಕೀರ್ತನ ಒಬ್ಬಳು ಬಳೆ ತೊಡಿಸಿರ್ಲಿಲ್ಲ. ಅಂದರೆ ನನ್ನ ಫ್ರೆಂಡ್ಸಿಗೆಲ್ಲ ನಾನು ಊರ ಕಡೆಯಿಂದನೇ ತೊಗೊಂಬಂದಿದ್ದೆ. ಬಟ್ ಅವಳದು ಸ್ವಲ್ಪ ದೊಡ್ಡ ಸೈಜ್ ಇತ್ತು. ಅವಳಿಗೂ ಇಲ್ಲೇ ತೊಡಿಸಿ ಆಮೇಲೆ ಎಲ್ಲ ವೈನಿದು ಎಲ್ಲ ವೀಡಿಯೋ ಮಾಡ್ಕೊಂಡು, ಆ್ಯಕ್ಚುಲಿ ನಾನು ವೈನಿನೂ ಒಂದು ಡ್ಯಾನ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಿನ್ನೆ ನೈಟಿಂದನೂ ಪ್ರಿಪೇರ್ ಆಗ್ತಾಯಿದ್ವಿ. ಯಪ್ಪ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ತಲೆಯಲ್ಲೇ ಇರ್ತಾಯಿರಲಿಲ್ಲ. ಆಮೇಲೆ ಹೆಂಗೋ ಬಳೆ ಶಾಸ್ತ್ರ ಎಲ್ಲ ಆಯಿತು. ಹಾಗೆ ನನ್ನ ಫ್ರೆಂಡ್ ಉವೇಸಿಗೆ ಕರೆಸಿದ್ವಿ, ನಮ್ಮ ವೈನಿದು ಒಂದಷ್ಟು ಶಾರ್ಟ್ ವೀಡಿಯೋಸ್ ತಗೊಳ್ಳೋಕ್ಕೆ ಅಂತ. ಅಷ್ಟರಲ್ಲಿ ನಮ್ಮ ಫ್ಯಾಮಿಲಿಯವ್ರು ಬಂದರು, ನಮ್ಮ ಅಣ್ಣ ಅವ್ರು ಬಂದರು. ಅವರು ಸ್ವಲ್ಪ ಲೇಟಾಗಿ ಬಂದರು. ಅಂದರೆ ಟೈಮಿಂಗ್ಸ್ ಬೇಗ 3 ಗಂಟೆಗೇನೋ ಬರೋದಕ್ಕೆ ಹೇಳಿದ್ವಿ. ಸ್ವಲ್ಪ ಲೇಟಾಗಿ ಬಂದರು. ಆಮೇಲೆ ಬಂದಿದ ತಕ್ಷಣ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಅಂದರು. ದೇವಸ್ಥಾನದ ದರ್ಶನ ಮಾಡ್ಕೊಂಡು ಬಂದು ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ, ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ರಿಲೇಟಿವ್ಸು, ನಮ್ಮ ಬೀದಿಯವ್ರಿಗೆಲ್ಲ ಕರೆಸಿದ್ವಲ್ಲ. ಜಾಸ್ತಿ ನನಗೆ ಕರೆದಿರಲಿಲ್ಲ, ಯಾಕಂದರೆ ತುಂಬ ದೂರ ಇದೆ. ಹಾಗೆಯೇ ಒಂದು 4-5 ಡೇಸ್ ಬ್ಯಾಕ್ ಕರ್ಸ್ಕೊಂಡಿದ್ವಲ್ಲ ಭದ್ರಾವತಿಗೆ. ಸುಮ್ಮನೆ ಅಷ್ಟು ದಿನ ಎಲ್ಲ ಟ್ರಾವೆಲ್ ಮಾಡೋದಕ್ಕೆ ಎಲ್ಲರ ಕೈಯಲ್ಲೂ ಆಗೋಲ್ಲ ಅಂತ ಹೇಳಿ ಸ್ವಲ್ಪ ಜನಕ್ಕೆ ಕರೆದಿದ್ವಿ. ಹಾಗೆ ಆಮೇಲೆ ಹಳದಿ ಶಾಸ್ತ್ರಕ್ಕೆಲ್ಲ ರೆಡಿಯಾಗಿ ಬಂದು ಹಳದಿ ಶಾಸ್ತ್ರಕ್ಕೆಲ್ಲ ಪ್ರಿಪೇರ್ ಆದ್ವಿ. ಹಳದಿ ಶಾಸ್ತ್ರದಂತೂ ತುಂಬ ಕ್ರೇಜಿಯಾಗಿ ಎಂಜಾಯ್ ಮಾಡಿದೆ. ನಾನಂತೂ ಯಾರು ಮಾಡಿದ್ರು ಎಲ್ಲೋ ಗೊತ್ತಿಲ್ಲ, ಯಾರ್ಯಾರು ಸಿಗ್ತಾರೋ ಅವ್ರಿಗೆಲ್ಲ ಹೋಗು ಬೆಳೆದಿದ್ದೀನಿ. ಅವ್ರ ಫ್ಯಾಮಿಲಿಯವ್ರಿಗೆ, ನಮ್ಮ ಫ್ಯಾಮಿಲಿಯವ್ರಿಗೆ, ಪ್ರತಿಯೊಬ್ಬರಿಗೂ ಬೆಳೆದಿದ್ದೀನಿ. ಜಾಸ್ತಿ ಕಾಮಿಡಿ ಅಂದರೆ ಈ ಆಂಟಿ ಜೊತೆ ಇದ್ದಿದ್ದು. ಈ ಆಂಟಿ ನನಗೆ ಹಚ್ತಿದ್ರೆ, ನಾನು ಆ ಆಂಟಿಗೆ ಹಚ್ತಿದ್ದೆ, ನನ್ನ ಫ್ರೆಂಡ್ಸಿಗೆಲ್ಲ ಹಚ್ತಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೆ ಒಂದಷ್ಟು ಸಂಗೀತದ ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತಾಯಿಲ್ಲ, ಯಾಕಂದರೆ ನನಗೆ ಕಾಪಿರೈಟ್ ಬೀಳುತ್ತೆ. ಯಾಕಂದರೆ ಅದು ಸಾಂಗ್ಸ್ ಎಲ್ಲ ಇರುತ್ತಲ್ಲ, ಅದು ಹೇಗೆ ಮಾಡಬೇಕು ಅಂತ ನನಗೂ ಇನ್ನೂ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಆಲ್ರೆಡಿ 2 ವೀಡಿಯೋಗೆ ನನ್ನ ಕಾಪಿರೈಟ್ ಬಿದ್ದಿದ್ದೆ. ನನಗೆ ಅದಕ್ಕೆ ಯೂಟ್ಯೂಬ್ ಚಾನಲ್ಗೆ ಹಾಕೋದಕ್ಕೆ ನಂಗೆ ಭಯ ಆಗ್ತದೆ, ಯಾಕಂದರೆ ಚಾನಲ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಭಯ. ಹಾಗೆ ಎಲ್ಲ ಫ್ಯಾಮಿಲಿಯವ್ರಿಗೆಲ್ಲ ಹಾಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು, ನಮ್ಮ ಚಿಕ್ಕಮ್ಮ ನಿನಗೆ ಬಳಿತೀನಿ ಇರು ಹಂಗೆ, ನಮ್ಮ ಚಿಕ್ಕಮ್ಮ ಫುಲ್ಲು ಬಳಿತಾರೆ ಅಂತಂದರೆ ಮಕ್ಕ ಎಲ್ಲ ಹಾಕ್ಬಿಡ್ತಾರೆ ಅಂದ್ಕೊಂಡು ನಾನು ನಮ್ಮ ಚಿಕ್ಕಮ್ಮಂಗೆ ಕೊಡ್ತಾನೆ ಇರಲಿಲ್ಲ. ಆಮೇಲೆ ಒಬ್ಬೊಬ್ಬರಿಗೆ ಹಾಕೊಂಡು ಮಜಾ ಮಾಡಿದ್ವಿ, ತುಂಬಾ ಎಂಜಾಯ್. ನಮ್ಮ ಅಣ್ಣನ ಮದುವೆ ಹಳದಿ ಶಾಸ್ತ್ರ ಅಂತ ಹೇಳಿ ಹಿಡ್ಕೊಂಡು ಒಬ್ಬೊಬ್ರಿಗೂ ಹಾಕಿದ್ದೀನಿ. ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ ಮಾತ್ರ ಹಾಕ್ಸ್ಕೊಳ್ಳಿಲ್ಲ. ಅದಕ್ಕೆ ಜಾಸ್ತಿ ಫೋರ್ಸ್ ಮಾಡೋದು ಬೇಡ ಅಂತೇಳಿ ಅವ್ರು 3 ಜನಕ್ಕೆ ಬಿಟ್ಟೆ. ನನ್ನ ಫ್ರೆಂಡ್ಸ್ಗೆಲ್ಲ ಬಳ್ದಿ ಆಮೇಲೆ ಅವ್ರ ಫ್ಯಾಮಿಲಿಯವರು ಎಲ್ಲ ಹಚ್ತಿದ್ರು. ಪಾಪ ಅಣ್ಣ ವೈನಿಗಂತೂ ಫುಲ್ಲು ಲಾಸ್ಟಲ್ಲಿ ಫುಲ್ ಹಾಕ್ಬಿಟ್ಟಿದ್ವಿ. ಆಮೇಲೆ ಅಂಕಲು ಆಂಟಿ ಹಚ್ತಾಯಿದ್ರು. ಆಮೇಲೆ ನನಗೆ ನಮ್ಮಮ್ಮ ಮತ್ತು ಈ ಕಡೆ ನಮ್ಮಮ್ಮ ನಿಂತ್ಕೊಂಡು ಈ ಕಡೆ ಆಂಟಿ ನಿಂತ್ಕೊಂಡು ಹಚ್ಬೇಕು ಅಂತ ಇತ್ತು. ನಮ್ಮ ಮಮ್ಮಿಗೂ ಕರೆಸಿದೆ. ನಮ್ಮಮ್ಮ ತುಂಬ ಸ್ವಲ್ಪ ಶೈ ಬೇಗ ಸ್ಟೇಜ್ ಮೇಲೆ ಬರೋಲ್ಲ, ಲಾಸ್ಟಲ್ಲಿ ಹೋಗ್ತೀನಿ ಅಂತ ಫೋಟೋ ಸ್ಕಿಪ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು. ನಾನು ಆಮೇಲೆ ಆಂಟಿ ಮತ್ತು ಅಮ್ಮನ್ನ ಹಿಂಗೆ ನಿನ್ಸ್ಕೊಂಡು ತೆಗಿಸ್ಬೇಕು ಅಂತ ಅನ್ಕೊತಿದ್ದೆ. ಅದಕ್ಕೆ ಹಂಗೆ ತೆಗ್ಸಿ. ಆಮೇಲೆ ನನ್ನ ಫ್ರೆಂಡ್ಸಿಗೆಲ್ಲ ವಾಟರ್ ಬಲೂನ್ಸ್, ಅಂದರೆ ನಾವು ರಾಮನಗರದಿಂದ ತೊಗೊಂಡೋಗ್ಬೇಕಿತ್ತು, ನಾನು ಮರ್ತ್ಕೊಂಡ್ಬಿಟ್ಟಿದ್ದೆ. ನನ್ನ ಪುಣ್ಯಕ್ಕೆ ವೈನಿ ತಗೊಂಡು ಮಡಿಕೊಂಡಿದ್ರು. ಆಮೇಲೆ ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದೆ, ವಾಟರ್ ಬಲೂನ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ, ಚೆನ್ನಾಗಿ ಹೊಡೆದಿವಿ, ಎಂಜಾಯ್ ಮಾಡೋಣ ಅಂತೇಳಿ. ಆಮೇಲೆ ಅವ್ರ ಫ್ರೆಂಡ್ಸ್ಗೆ ಎಲ್ಲರಿಗೂ ಹುಡ್ಕೊಂಡು ಹಾಕಿ ಒಂದಷ್ಟು ಜನ ಹಾಕ್ಸ್ಕೊಂಡ್ರು, ಒಂದಷ್ಟು ಜನ ಹಾಕ್ಸ್ಕೊಂಡಿಲ್ಲ. ಆದರೂ ಹಿಂದೆ ಎಲ್ಲ ಟ್ರೈ ಮಾಡಿ ಮೆತ್ತಿ ಎಲ್ಲ ಮಾಡಿದ್ವಿ. ಪಾಪ ನಮ್ಮ ವೈನಿಗೂ ಎಲ್ಲ ಇದು ಹಚ್ಬಿಟ್ಟಿದ್ರು, ಮಕ್ಕ ಎಲ್ಲ ಕಣ್ಣೆಲ್ಲ ಉರಿತಿತ್ತೇನೋ ಏನೋ ಗೊತ್ತಿಲ್ಲ. ಆಮೇಲೆ ವಾಟರ್ ಬಲೂನ್ ಎಲ್ಲ ರೆಡಿ ಮಾಡ್ಕೊಂಡವಲ್ಲ, ಅಷ್ಟರಲ್ಲಿ ಅವ್ರ ಫ್ಯಾಮಿಲಿಯವ್ರಿಗೆಲ್ಲ ಹಚ್ಬಿಟ್ಟು ಬರೋಣ ಅಂತ ಹೇಳಿ ಅವ್ರ ಫ್ಯಾಮಿಲಿಯವ್ರಿಗೆ ಹಚ್ತಾಯಿದ್ದೆ.
ನನ್ನ ಜಾಸ್ತಿ ಟಾರ್ಗೆಟ್ ಇದ್ದಿದ್ದು ವೈನಿ ಫ್ರೆಂಡ್ಸು. ಯಾಕಂದರೆ ಎಲ್ಲರ ಫೇಸಲ್ಲೂ ನಮ್ಮ ಅಣ್ಣನ ಮದುವೆ ಹಳದಿ ಇರಬೇಕು ಅಂತೇಳಿ ನಾನು ಪ್ರತಿಯೊಬ್ಬರಿಗೂ ಹುಡ್ಕೊಂಡು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ವೈನಿ ಫ್ರೆಂಡ್ಸವ್ರ ಮುಖ ನೋಡಿದ್ರೆ ಎಲ್ಲರದು ಕ್ಲಿಯರಾಗಿದೆ. ನನ್ನ ಟಾರ್ಗೆಟ್ ಇದ್ದಿದ್ದೇ ಜಾಸ್ತಿ ಅವರು. ಸೊ ಎಲ್ಲರಿಗೂ ಓಡೋಗಿ ಮಾಡಿ ಕಿತ್ತಾಡಿ ಪತ್ತಾಡಿ ಎಲ್ಲ ಹಚ್ಚಿದ್ದೀನಿ. ಸೊ ಆಮೇಲೆ ಎಲ್ಲರಿಗೂ ಹಚ್ಚಾದ್ಮೇಲೆ ವಾಟರ್ ಬಲೂನ್ಸ್ನ ತಗೊಂಬರೋಣ ಅಂತೇಳಿ ವಾಟರ್ ಬಲೂನ್ಸ್ ಆ ಕಡೆ ಮಡಗಿದ್ವಿ. ನಾನು ನಂದು ಅಣ್ಣ ವೈನಿದೊಂದು ಫೋಟೋ ಶೂಟ್ ಇಲ್ಲಿ ಅಂತೇಳಿ ಫೋಟೋಸ್ ತಕ್ಕಂತ ಇದೆ. ಸೊ ಆಮೇಲೆ ಎಲ್ಲ ವಾಟರ್ ಬಲೂನ್ ಆಗಲೇ ನಾನು ಫೋಟೋಸ್ ತಗೊಳ್ಳೋ ಟೈಮಲ್ಲೇ ನಂಗೆ ಯಾರೋ ಹೊಡೆದ ಅನಿಸುತ್ತೆ. ಫುಲ್ ಎಲ್ಲ ಚೆನ್ನಾಗಿ ಹೊಡೆದಾಕ್ಬಿಟ್ರು. ನಾನು ಒಬ್ಬೊಬ್ರಿಗೆ ಹಚ್ಚಿದ್ಕೂ ನನಗೆ ಸರಿಯಾಗಿ ಹೊಡೆದಿದ್ದಾರೆ ಮಾತ್ರ. ಆಮೇಲೆ ನಮ್ಮ ಪರಿಗೆಲ್ಲ ಕೊಟ್ಟು ಎಲ್ಲ ವಾಟರ್ ಬಲೂನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ನಮ್ಮ ಪರಿ ಅಂತೂ ಇಟ್ಕೊಂಡು ಒಂದೊಂದೇ ಆಟಾಡ್ತಿದ್ಲು. ಅವಳು ಯಾರ ಫೇಸ್ಗೂ ಹೊಡೆದಿಲ್ಲ. ಅವಳು ಹೋಗಿ ನೆಲದ ಮೇಲೆ ಹೊಡೆದು ಬಲೂನ್ಸ್ ವೇಸ್ಟ್ ಮಾಡ್ತಿದ್ಲು. ನಾನು ಆಮೇಲೆ ಮತ್ತೆ ಇನ್ನೊಂದ್ಸಲ ಎಲ್ರಿಗೂ ಹಚ್ಚಿದ್ಕೆ ಚೆನ್ನಾಗಿ ಎಲ್ಲರೂ ಹೊಡೆದ್ರು. ಅದು ನೀರು ಹೊಡೆದಕ್ಕೂ ಎಲ್ಲ ಕಣ್ಣಿಗೆ ಹೋಗ್ತಿತ್ತಾ, ಫುಲ್ ಉರಿತಿತ್ತು. ಆಮೇಲೆ ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಸಂಗೀತ ವೀಡಿಯೋ ಒಂದು ಅಪ್ಲೋಡ್ ಮಾಡಲ್ಲ, ಯಾಕಂದರೆ ನನಗೆ ಕಾಪಿರೈಟ್ ಬೀಳುತ್ತೆ, ನನ್ನ ಚಾನೆಲ್ ಕ್ಲೋಸ್ ಆಗುತ್ತೆ, ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಮೇ ಬಿ ನನ್ನ ಫ್ರೆಂಡ್ಸ್ ಅದು ವಾಟರ್ ಬಲೂನ್ಸ್ನ ರೆಡಿ ಮಾಡ್ಕೊಂಡಿಲ್ಲ ಅಂದಿದ್ರೆ ಇಷ್ಟೊಂದು ಮೆಮೊರಿಯೇಬಲ್ ಆಗಿರ್ತಾ ಇರಲಿಲ್ಲ ಅನಿಸುತ್ತೆ. ಸೊ ನನ್ನ ಫ್ರೆಂಡ್ಸಿಗೆ ಥ್ಯಾಂಕ್ ಯು ಸೋ ಮಚ್. ಹಂಸ, ಪೂಜಾ, ಕೀರ್ತನ, ರೀತಿಕಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ಅಲ್ಲಿ ನಮ್ಮ ಪಪ್ಪನ ಫೋಟೋ ಸೈಡಲ್ಲಿ ಮಡಗಿದ್ದೆ. ಯಾಕಂದರೆ ನಮ್ಮ ಅಣ್ಣ ನನಗೆ ಹೇಳಿದ, ನಮ್ಮ ಪಪ್ಪನ ಫೋಟೋನ ತಗೊಂಬಾ, ಪಪ್ಪ ಎಲ್ಲ ಶಾಸ್ತ್ರದಲ್ಲೂ ಎಲ್ಲ ಕಡೆ ಇರಬೇಕು ನನ್ನ ಪಕ್ಕ ಅಂತ ಹೇಳಿದ. ಅದಕ್ಕೆ ನಮ್ಮ ಅಣ್ಣನ ಪಕ್ಕನೇ ಮಡಗಿದ್ದೆ. ಸೊ ಅದು ನಾನು ನೋಡ್ಕೊಂಡಿಲ್ಲ. ಒಂದಷ್ಟು ವಾಟರ್ ಬಲೂನ್ಸ್ ಹೊಡೆದಾದ್ಮೇಲೆ ಆಮೇಲೆ ನೋಡಿಕೊಂಡೆ. ಸೊ ಆಮೇಲೆ ಒಳಗಡೆ ಎತ್ತೋಗಿ ಮಡಿಕೊಂಡೆ. ಸೊ ಆಮೇಲೆ ಇಲ್ಲೊಂದಷ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ. ಇದಾಗಿದ ತಕ್ಷಣ ಸಂಗೀತ ಇತ್ತು. ಇವ್ರು ಲೇಟಾಗಿ ಬಂದಿದ್ದಕ್ಕೆ ಸೊ ಸ್ವಲ್ಪ ಡಿಲೇ ಆಯಿತು ಹಳದಿ ಸಂಗೀತ ಎಲ್ಲ ಹೇಳಿ. ಹಾಗೆ ಜಿಂಗಾಟ್ ಸಾಂಗ್ ಹಾಕ್ಕೊಂಡು, ಜಿಂಗಾಟ್ ನಮ್ಮ ಮರಾಠಿ ಸಾಂಗು ನನ್ನ ಫೇವ್ರೆಟ್ ಸಾಂಗು. ಆ ಸಾಂಗ್ ಹಾಕಿದ್ರೆ ನಂಗೆ ಮೈ ಮೇಲೆ ಬಂದುಬಿಡುತ್ತೆ. ನಾನು ಫುಲ್ಲು ಹುಚ್ಚಿಯಾಗಿ ಕುಣಿತಾ ಇರ್ತೀನಿ ಆ ಸಾಂಗ್ ಮೇಲೆ. ಸೊ ಆ ಸಾಂಗ್ನ ಹಾಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡ್ಕೊಂಡು ಲಾಸ್ಟಲ್ಲಿ ಹಳದಿ ಶಾಸ್ತ್ರನ ಎಂಡ್ ಮಾಡಿದ್ವಿ. ಸೊ ಅದಾದಮೇಲೆ ಇನ್ನೊಂದು ಅಂದರೆ ನಮ್ಮ ಮರಾಠಿಯವ್ರದ್ದೇನೋ ಶಾಸ್ತ್ರ ಇತ್ತಂತೆ, ಶಿವಾಜಿ ಮಹಾರಾಜರು ಅವ್ರದ್ದು ಎಲ್ಲ ಏನೋ ಹೇಳ್ಕೊಂಡು. ಸೊ ಅದು ನಾನು ಅಟೆಂಡ್ ಮಾಡಿಲ್ಲ. ಸೊ ಅದು ತುಂಬ ಚೆನ್ನಾಗಿತ್ತು ಅಂತ ನಮ್ಮ ಫ್ಯಾಮಿಲಿಯವರೆಲ್ಲ ಹೇಳ್ತಿದ್ರು. ಸೊ ಹೀಗಿತ್ತು ಇವತ್ತಿನ ದಿನ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಸಿಗುವ ಮತ್ತೊಂದು ವ್ಲಾಗಲ್ಲಿ. ಸೊ ಸ್ವಲ್ಪ ವ್ಲಾಗ್ಸ್ ಎಲ್ಲ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ, ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ. ಬಾಯ್ ಬಾಯ್.